ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಜಗತ್ತಿನೊಳಗ ರಾಜ ಮಹಾರಾಜರನ್ನ ಹಿಡಿದುಕೊಂಡು ಲೌಕಿಕ ಪ್ರಪಂಚದ ಆಶಾಮೋಹದಲ್ಲಿ ಬಿದ್ದಿರುವಂತವರೆಲ್ಲರೂ ಕೂಡ ಇದಕ್ಕಾಗಿನೇ ಬಡದಾಡಿದರು. ಈ ಜಗತ್ತಿನೊಳಗೆ ಯಾವುದು ನಮ್ಮದಲ್ಲವೋ ಅದಕ್ಕಾಗಿ ಈ ಜಗತ್ತಿನೊಳಗೆ ಹೋರಾಟ ನಡೆಯಿತು, ಇಂದಿಗೂ ನಡೆದದ. ಆದರೆ ಬಲ್ಲವರಿಗೆ ಇದು ಯಾವುದು ಕೂಡ ಬೇಕಾಗಿಲ್ಲ. ಅದಕ್ಕಾಗಿನೇ ವೇದಾಂತ ಶಾಸ್ತ್ರದೊಳಗ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಚಲೋ ಮಾತುಗಳನ್ನು ಹೇಳ್ತಾರೆ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು. ಈ ಜಗತ್ತಿನೊಳಗ ತಿಳಿದವರು ಜ್ಞಾನಿಗಳು, ಶರಣರು, ಸಂತರು, ಶಿವಯೋಗಿಗಳು, ಸತ್ಪುರುಷರು ಅವರು ಎಂದೂ ಕೂಡ ಮೋಹವನ್ನು ಪಡುವುದಿಲ್ಲ. ಕಾರಣ ಅವರಿಗೆ ಈ ಜಗತ್ತಿನ ಸತ್ಯ ಗೊತ್ತದ. ಯಾವ ಸತ್ಯ? ಜಗತ್ತಿಗೆ ಬರುವಾಗ ಏನೂ ತಂದಿಲ್ಲ, ಹೋಗೋ ಮುಂದ ಏನನ್ನೂ ಒಯ್ಯೋದಿಲ್ಲ ಅನ್ನುವಂಥ ಸತ್ಯ ಬಲ್ಲವರಿಗೆ ಗೊತ್ತದ. ತಿಳಿಯದೇ ಇರುವಂಥ ಅಜ್ಞಾನಿಗಳಿಗೆ ಈ ಜಗತ್ತು ಮಾಯಾ ಪ್ರಪಂಚವಾಗಿ ಕಾಡ್ತದ. ವಿಚಾರ ಮಾಡುವಂತ ಮಾತು. ಅದಕ್ಕಾಗಿನೇ ಅವರು ಹೇಳಿದ್ರು, ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು. ಈ ಭೂಮಂಡಲದ ಭೋಗ ಪೂಗವ ನತಿಗಳೆಯದೆ. ಈ ಭೂಮಂಡಲದೊಳಗೆ ಎಂತೆಂಥವರು, ಎಂತೆಂಥ ರಾಜ ಮಹಾರಾಜರು ಈ ಭೂಮಿಗಾಗಿ, ಹೇಮಕ್ಕಾಗಿ, ಕಾಮವಾಸನೆಗಾಗಿ, ಹೆಣ್ಣಿಗಾಗಿ, ಮಣ್ಣಿಗಾಗಿ ಹೋರಾಟವನ್ನು ಮಾಡಿ ಹೋದ್ರಲ್ಲ, ಅವ್ರು ಏನು ತಗೊಂಡು ಹೋಗ್ಯಾರ? ಮುಠ್ಠಿ ಬಾಂಧಕೆ ಆಯಾತ. ಕಬೀರದಾಸರು ಹೇಳ್ತಾರೆ ಈ ಮಾತನ್ನ. ಮುಠ್ಠಿ ಬಾಂಧಕೆ ಆಯಾತ, ಹಾತ್ ಪಸಾರ್ಕೆ ಜಾಯ. ಎಷ್ಟು ಚಲೋ ಮಾತು ಹೇಳ್ತಾರೆ. ತಾಯಿಯ ಗರ್ಭದಿಂದ ನವಮಾಸ ಕಳೆದ ಮೇಲೆ ಈ ಜಗತ್ತಿಗೇನು ಬಂದೀವಿ, ಬರೋ ಮುಂದ ಹಿಂಗ ಮುಟ್ಟಿ ಬಿಗಿ ಹಿಡ್ಕೊಂಡ ಹುಟ್ಟೀವಿ ಎಲ್ಲರೂ. ಅವು ತಿಂಗಳು 2 ತಿಂಗಳು ಆದ್ಮೇಲೆ ಹಿಂಗ ಕೈ ಬಿಚ್ಚಕ್ ಶುರುವಾಕಾವ. ಅಲ್ಲಿ ತನ ಹಿಂಗ ಇರ್ತಾವ. ಒಳಗೇನು ಗರ್ಭದೊಳಗೆ ಕುಂತಿತ್ತು ಮುಟ್ಟಿ ಹಿಡ್ಕೊಂಡು, ಮುಷ್ಟಿ ಹಿಡ್ಕೊಂಡು ಹಂಗ ಜಗತ್ತಿಗೆ ಬರ್ತದೆ. ಅದಕ್ಕೆ ಕಬೀರದಾಸರು ಈ ಮಾತನ್ನು ಬರೆದ್ರು, ಮುಟ್ಟಿ ಬಾಂಧಕೆ ಆಯಾತ. ಹಿಂಗ ಬಂದಿದ್ದೀರಿ ಈ ಜಗತ್ತಿಗೆ. ಹಾತ್ ಪಸಾರ್ಕೆ ಜಾಯೇಗಾ. ಹೋಗೋ ಮುಂದ ಹಿಂಗ ಹೋಗ್ತೀರಿ, ಬರಿಗೈಯಿಂದ ಹೋಗ್ತೀವಿ. ಎಂತೆಂಥವ್ರು ಎಂತೆಂಥವ್ರು ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ. ಬಂಗಾರದ ಅರಮನೆ ಕಟ್ಟಿದವರು ಕೂಡ ಇಲ್ಲೇ ಬಿಟ್ಟು ಹೋಗ್ಯಾರ. ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಂತವರೆಲ್ಲರೂ ಕೂಡ ಎಲ್ಲದನ್ನ ಇಲ್ಲೇ ಬಿಟ್ಟು ಹೋಗ್ಯಾರ. ಇದು ಯಾವುದು ನಿನ್ನದಲ್ಲ. ಇದರ ಅರಿವು ಬಲ್ಲವರಿಗೆ ಇತ್ತು. ಸುಮ್ಮನೆ ಪ್ರಶ್ನೆ ಮಾಡಿಕೊಳ್ಳ್ರಿ, ಯಾರು ದೊಡ್ಡವರು ಈ ಜಗತ್ತಿನೊಳಗ? ದೊಡ್ಡ ಅರಮನೆ ಕಟ್ಟಿದವರೇನು? ಕೋಟಿ ಕೋಟಿ ಹಣವನ್ನು ಗಳಿಸಿದವರೇನು? ಕಾವಿ ಬಟ್ಟೆ ಹಾಕಿದವರೇನು? ಬೆಳ್ಳನ ಬಟ್ಟೆ ಹಾಕೊಂಡವರೇನು? ದೊಡ್ಡ ದೊಡ್ಡ ಅಧಿಕಾರದ ಗದ್ದುಗೆ ಮೇಲೆ ಕುಂತವರೇನು? ಯಾರು ದೊಡ್ಡವರು? ಯಾರನ್ನ ದೊಡ್ಡವರು ಅನ್ಬೇಕು? ಇಲ್ರಿ, ನೋಡಾಕ ಬಹಳ ದಪ್ಪದಾನ ಅದಕ್ಕ ದೊಡ್ಡವರಂತೀರೇನು? ಇಲ್ಲ, ನೋಡಾಕ ಬಹಳ ಎತ್ತರದಾನ, ಉದ್ದದಾನ ಅಂತ ತಿಳ್ಕೊಂಡು ದೊಡ್ಡವರು ಅನ್ನಾಕ ಬರ್ತದೇನು? ಮೈ ತುಂಬ KG ಗಟ್ಲೆ ಬಂಗಾರ ಹಾಕೊಂಡಾನಂತ ತಿಳ್ಕೊಂಡು ದೊಡ್ಡವರು ಅನ್ನಾಕ ಬರ್ತದೇನು? ಈಗೇನಾದ್ರೂ ಈ ಜಗತ್ತಿನೊಳಗ ನಾವು ವಿಚಾರ ಮಾಡಿದ್ರ ನಮ್ಮಂತ ದಡ್ರ ಯಾರು? ನಾವು ಹಿಂಗ ವಿಚಾರ ಮಾಡ್ತೀವಿ, ದೊಡ್ಡ ಗಾಡ್ಯಾಗ ಬಂದ್ರೆ ಬಹಳ ದೊಡ್ಡವರು. ಅವ ಪ್ರಾಮಾಣಿಕ ಅದಾನ, ಧರ್ಮಿಷ್ಠ ಅದಾನ, ಸತ್ಯವಂತ ಅದಾನ, ಸಾದಾ ಸೀದಾ ಜೀವನ ಮಾಡ್ತಾನ, ಪ್ರಾಮಾಣಿಕವಾಗಿ ನಡ್ಕೋತ ಬಂದಂದ್ರ ಅವನ ಬಗ್ಗೆ ಕೇರ ಮಾಡಂಗಿಲ್ಲ ಜಗತ್ತು.
ಚಲೋ ಅದಾನ, ಪುಣ್ಯವಂತ, ಧರ್ಮವಂತ, ನೀತಿವಂತ, ವಿಚಾರವಂತ, ಸಜ್ಜನ, ಸದ್ಭಕ್ತ, ಸದಾಚಾರಿ, ಚಲೋ ಅದಾನ. ನಾವು ಅಂಥವ್ರು ನೋಡಿದ್ರೆ ಹುಚ್ಚರು ಅಂತ ತಿಳ್ಕೋತೀವಿ. ಮಾಡಬಾರ್ದೆಲ್ಲ ಮಾಡಿ ಸ್ವಾರ್ಥದಿಂದ ಗಳಿಸಿ ಈ ಜಗತ್ತಿನೊಳಗ ಮೆರೆಯುವವರನ್ನು ಬಹಳ ದೊಡ್ಡವರು ಅಂತೀವಿ. ಕಾರಣ ಈ ಜಗತ್ತಿನ ಸತ್ಯದ ಅರಿವು ನಮಗಿರೋದಿಲ್ಲ. ಅದಕ್ಕಾಗಿ ಒಂದು ಸಲ ದಿಲ್ಲಿಯಲ್ಲಿ ದರ್ಬಾರ್ ಮಾಡುವಂತ ಅಕ್ಬರ್ ಬಾದಶಾಹ ತನ್ನ ರಾಜ್ಯದ ಸಭೆಯಲ್ಲಿ ಒಂದು ಪ್ರಶ್ನೆ ಮಾಡಿದ. ಇಸ್ ದುನಿಯಾ ಮೇ ಕೌನ್ ಬಡಾ ಆದಮಿ, ಇಸ್ ದುನಿಯಾ ಮೇ ಕೌನ್ ಬಡಾ ಆದಮಿ, ಹೂ ಇಸ್ ಬಿಗ್. ಯಾರು ದೊಡ್ಡವರು, ಯಾರನ್ನ ದೊಡ್ಡವರು ಅನ್ನಬೇಕು. ಕೌನ್ ಬಡಾ ಆದಮಿ, ಯಾರು ದೊಡ್ಡ ಮನುಷ್ಯ ಪ್ರಶ್ನೆ ಮಾಡಿದ. ಆ ರಾಜನ ಸಭೆಯೊಳಗ ಬಹಳ ದೊಡ್ಡ ದೊಡ್ಡ ಶಾಣ್ಯರು, ಪಂಡಿತರು, ವಿದ್ವಾಂಸರು, ಸಾಹಿತಿಗಳು, ಪಂಡಿತೋತ್ತಮರೆಲ್ಲ ಕೂತಿದ್ರು. ಒಬ್ಬ ಪಂಡಿತ ಎದ್ದು ನಿಂತ, ಹುಜೂರ್ ಮಹಾರಾಜರೇ, ಜಿಸ್ಕೆ ಪಾಸ್ ಧನ್ ದೌಲತ್ ಹೈ ವಹಿ ಬಡಾ ಆದಮಿ. ಯಾರ ಬಳಿಯಲ್ಲಿ ಧನ, ಸಂಪತ್ತು, ಕನಕ, ಆಸ್ತಿ ಪಾಸ್ತಿ ತುಂಬಿ ತುಳುಕ್ತದ ಅವರ ಬಹಳ ದೊಡ್ಡವರು ಅಂತ ಹೇಳಿದ. ಆ ಮಾತು ರಾಜನಿಗೆ ಸರಿ ಅನಿಸಲಿಲ್ಲ. ಬೈಠೋ. ಮತ್ತೊಬ್ಬ ಎದ್ದ, ಹುಜೂರ್ ಮಹಾರಾಜರೇ, ಜಿಸ್ಕೆ ಪಾಸ್ ವಿದ್ಯಾ ಹೈ ವಹಿ ಬಡಾ ಆದಮಿ. ಯಾರು ಬಹಳ ಓದ್ಯಾರ, ವಿದ್ಯಾವಂತರ ಅನಿಸ್ಕೊಂಡಾರ, ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಮುಗಿಸ್ಯಾರ, ಪಂಡಿತರು ಅನಿಸ್ಕೊಂಡಾರ, ಅವರು ಬಹಳ ದೊಡ್ಡವರು ಅಂತ ಒಬ್ಬ ಹೇಳಿದ. ತುಂಬಿ ಬೈಠವ್. ಆ ಮಾತು ಕೂಡ ರಾಜನಿಗೆ ಸರಿ ಅನಿಸಲಿಲ್ಲ, ಕೂಡಿಸಿದ. ಮತ್ತಲ್ಲಿದ್ದವರೆಲ್ಲ ತಮಗೆ ಏನೇನು ಅನಿಸ್ತಿತ್ತು ಎಲ್ಲದನ್ನ ಹೇಳ್ಕೊತ ಹೋದ್ರು. ಯಾರ ಮಾತುಗಳು ಕೂಡ ಅಕ್ಬರ್ನಿಗೆ ಸರಿ ಅನಿಸಲಿಲ್ಲ. ಆ ಸಭೆಯೊಳಗ ಬಹಳ ಬುದ್ಧಿವಂತನಾಗಿರುವಂತ, ಜಾಣನಾಗಿರುವಂತ, ಚಾಣಾಕ್ಷನಾಗಿರುವಂತ ಬೀರ್ಬಲ್ಲ ಕೂತಿದ್ದ. ಬೀರ್ಬಲ್ಲನ ಕಡೆ ಕೈ ಮಾಡಿ ಅಕ್ಬರ್ ಅಂತಾನೆ, ಅರೇ ಬೀರ್ಬಲ್ ತುಂಬೋಲೋ, ನೀ ಹೇಳಪ್ಪ ಅಂದ. ಆವಾಗ ಬೀರ್ಬಲ್ಲ ಎದ್ದು ನಿಂತು ಒಂದು ಮುತ್ತಿನಂತ ಮಾತನ್ನ ಹೇಳ್ತಾನ. ಈ ಜಗತ್ತಿನೊಳಗ ಮನುಷ್ಯರಾದವರು ಆ ಮಾತನ್ನ ನಾವು ಎಂದೂ ಮರಿಬಾರದು. ಬಹಳ ಕಿಮ್ಮತ್ತಿನ ಮಾತು. ಬೀರ್ಬಲ್ಲ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಹುಜೂರ್ ಮಹಾರಾಜರೇ, ಇಸ್ ದುನಿಯಾ ಮೇ, ಈ ಪ್ರಪಂಚದೊಳಗ जो दूसरों का दुख निवारण करता है वही बड़ा आदमी, वही बड़ा आदमी, वही बड़ा. ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂದ್ರ ಕಷ್ಟದಲ್ಲಿ ಇರುವವರ ಕಣ್ಣೀರನ್ನ ಒರೆಸಿ ಅವರಿಗೆ ಸುಖದ ನೆಲೆಯನ್ನ ಯಾರು ತೋರಿಸಿಕೊಡ್ತಾರ ಅಂತವರು ದೊಡ್ಡವರಾಗುತ್ತಾರೆ. ಅಂತ ದೊಡ್ಡತನದ ಸಾಲಿಗೆ ಸೇರಿದ ಮಹಾನುಭಾವ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾಗಿರುವಂತ ಮಹಾಪುಣ್ಯಾತ್ಮ, ಮಹಾದಾಸೋಹಿ ಯಾರು ಅಂದ್ರ ಕಲಬುರಗಿ ಶರಣಬಸಪ್ಪನವರು. ಕಲಬುರಗಿ ಶರಣಬಸಪ್ಪ. ಹಂಗಾಗಿನೇ ಅವರು ಪುರಾಣದೊಳಗ, ಇತಿಹಾಸದೊಳಗ ನಿತ್ಯ ಸ್ಮರಣೀಯ ಪೂಜ್ಯರಾಗಿ ಉಳಿದಾರ. ಅದಕ್ಕಾಗಿನೇ ಲಕ್ಷೋಪಲಕ್ಷ ಜನ ಭಕ್ತರು ದಿನಾ ಬಂದು ಅವರ ದರ್ಶನ ಮಾಡ್ಕೋತಾರೆ. ಸುಮ್ಮನೆ ಬರ್ತಾರೆ, ರೊಕ್ಕ ಕೊಟ್ರ ಬರೋರಿಲ್ಲ. ಇವತ್ತಿನ ಕಾಲದಾಗ ರೊಕ್ಕ ಕೊಟ್ಟು ಮಂದಿನ ಕೂಡಿಸ್ತಾರ ನೋಡ್ರಿ. 2 ಹೊತ್ತು ಊಟ ಕೊಡ್ತೀವಿ, ಒಬ್ಬರಿಗೆ 1000 ರೂಪಾಯಿ ಕೊಡ್ತೀವಿ, ಬರ್ಬೇಕು ಹೋಗ್ಬೇಕು. ಮಂದಿನ ಕೂಡಿಸ್ತಾರಲ್ಲ ಅವರೆಲ್ಲ. ಇವು ನಮ್ಮ ಮಂದಿನೂ ಮಳ್ಳದಾವ. 1000 ರೂಪಾಯಿಗೆ ತಮ್ಮನ್ನ 24 ತಾಸು ಮಾರ್ಕೊಂಡೇ ಬಿಡ್ತಾರೆ. ಹಿಂಗ ಮಾಡಿ ಮಾಡಿ ನಮ್ಮ ದೇಶ, ನಮ್ಮ ವ್ಯವಸ್ಥೆ ಇಲ್ಲಿಗೆ ಬಂದದು. 80 ವರ್ಷ ಆದ್ರೂ ಇನ್ನೂ ಒಂದೊಂದು ಹಳ್ಳಿಗೆ ರೋಡ್ ಇಲ್ಲ, ಕುಡಿಯಾಕ ನೀರಿಲ್ಲ, ಒಂದೊಂದು ಊರಾಗ ಚಂದ ಬೆಳಕಿಲ್ಲ. ಆದ್ರೆ ಇದನ್ನೆಲ್ಲ ಮಾಡಿ ಆಳುವವರದಾರಲ್ಲ, ಅವ್ರ ಮನಿ ಭಾರಿ ದೊಡ್ಡವದಾವ. ಅವ್ರ ಮನ್ಯಾಗ ಎಲ್ಲಿ ಬೇಕಲ್ಲಿ ಬೆಳಕ. ಅವ್ರ ಮನ್ಯಾಗ ಜಗತ್ತಿಗೆ ನೀರು ಬರ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ನೀರು ಬರ್ತಾವ. ಮತ್ತ ಮನ್ಯಾಗ ಬಾತ್ರೂಮ್ನ್ಯಾಗ ಬೆಳ್ಳಿ ಪೈಪ, ಬಂಗಾರದ ನಳನ ಮಾಡಿಸಿರ್ತಾರ. ನೀವು ಒಳಗೆ ಹೋಗಿಲ್ಲ, ನೋಡಿಲ್ಲ. ನಾನು ನೋಡಿನಿ, ಅದಕ್ಕೆ ಹೇಳಕತ್ತೀನಿ. ಮಂದಿ ತಲಿ ಬೋಳ್ಸೆ ಬದುಕ್ತಾರ ಮಕ್ಕಳು. ಎಷ್ಟೋ ಹಳ್ಳಿಯಾಗ ಸಾಲಿ ಅದ, ಸಾಲಿಗೆ ಮಾಸ್ತರ್ ಇಲ್ಲ.
ಮಾಸ್ತರ್ ಅದಾರ, ಹುಡುಗರಿಲ್ಲ. ಹುಡುಗರು ಮಾಸ್ತರು ಇದ್ರ ತಲಿ ಮ್ಯಾಗ ನೆಳ್ಳಿಲ್ಲ, ಗಿಡದ ಕೆಳಗೆ ಇವತ್ತು ಎಷ್ಟೋ ಹಳ್ಳಿಯಾಗ ಸಾಲಿ ನಡೀತಾವ. ಮೇರಾ ದೇಶ್ ಮಹಾನ್ ಸುಮ್ ಭಾಷಣ ಮಾಡ್ಕೋತ ಹೊಂಟಿವಿ. ಪರಿಸ್ಥಿತಿಯಲ್ಲಿ ಅದ ವಿಚಾರ ಮಾಡ್ರಿ. ಹಾಗಾಗಿ ಇವತ್ತು ಬಲ್ಲವರ ದಾರಿನೇ ಬೇರೆ, ಶರಣರ ಮಾರ್ಗವೇ ಬೇರೆ. ಶರಣರ ದಾರಿಯೊಳಗೆ ಈ ಜಗತ್ತು ಹೊರಟ್ರ ಎಲ್ಲರೂ ಸುಖಿಗಳಾಗಿರಾಕ ಬರ್ತದೆ. ಅಂತ ದಾರಿಯನ್ನ ನಮ್ಮ ಶರಣರು ತೋರಿಸಿಕೊಟ್ಟಾರ.